ದೇಶಭಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆ ಅನ್ನೋದನ್ನು ಬಲವಾಗಿ ಬಿಂಬಿಸಲಾಗ್ತಾ ಇರುವಂಥ ಈ ದಿನಗಳಲ್ಲಿ ರಾಜಕೀಯ ನಿಷ್ಠೆ ಅವೆರಡರ ಅರ್ಥವನ್ನೇ ಬದಲಾಯಿಸಿಬಿಟ್ಟಿದೆಯಾ ಅನ್ನೋಂಥ ಒಂದು ಅನುಮಾನ ಕಾಡ್ತಾ ಇದೆ. ಕುರುಡು ರಾಜಕೀಯ ನಿಷ್ಠೆಯನ್ನೇ ದೇಶಭಕ್ತಿ ಅನ್ನೋ ಹಾಗೆ ಪ್ರತಿಪಾದಿಸಲಾಗ್ತಾ ಇರುವಂಥ ಅಪಾಯವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸರ್ಕಾರವನ್ನು ಪ್ರಶ್ನೆ ಮಾಡೋದು ಮತ್ತು ಟೀಕೆ ಮಾಡೋದನ್ನು ದೇಶದ್ರೋಹ ಅಂತ ಹೇಳುವಂಥ ಅಪಾಯವನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಬೊಬ್ಬೆ ಹೊಡೆಯುವಂಥ ಕುರುಡು ಭಕ್ತರು ತಾವು ಸುರಕ್ಷಿತವಾಗಿರೋದು ಮೋದಿಯಿಂದಾಗಿನೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಐಟಿ ಸೆಲ್ ಮತ್ತೆ ಕೆಲವು ಮಾಧ್ಯಮಗಳು ನಾವು ಸುರಕ್ಷಿತ ಆಗಿರೋದು ಮೋದಿಯವರ ಕೃಪೆ ಅಂತಾನೆ ಹೇಳ್ತಾ ಇವೆ. ಯುದ್ಧ ನಡೀತಾ ಇರುವಾಗ ನಾವು ಮೋದಿ ಅವರಿಂದಾಗಿನೇ ಸುರಕ್ಷಿತವಾಗಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ನೆಮ್ಮದಿಯಿಂದ ನಿದ್ರೆ ಮಾಡೋದು ಕೂಡ ಸಾಧ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಯುದ್ಧ ಭಾರತವನ್ನ ಕಾಡ್ತಾನೆ ಇಲ್ವಾ? ಜಾಗತಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲ ದೇಶಗಳ ಮೇಲೇನೂ ವಿಶ್ವ ಯುದ್ಧದ ಆತಂಕ ಆವರಿಸುವಾಗಿದೆ. ಇಲ್ಲಿ ಪೂರ್ಣ ಪ್ರಮಾಣದ ವಿಶ್ವ ಯುದ್ಧ ಅಥವಾ ಶೀತಲ ಸಮರದ ಒಂದು ಪರಿಸ್ಥಿತಿ ಗೋಚರಿಸೋದಿಲ್ಲ. ವಿಶ್ವ ಯುದ್ಧಕ್ಕಿಂತ ಕಡಿಮೆ ಮತ್ತೆ ಶೀತಲ ಸಮರಕ್ಕಿಂತ ಹೆಚ್ಚಿನ ಸನ್ನಿವೇಶ ಕಾಣ್ತಾ ಇದೆ. ಯಾಕಂದ್ರೆ ಅನೇಕ ದೇಶಗಳು ಈಗ ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿವೆ. ಯಾವುದೇ ದೇಶಕ್ಕೆ ನಿಜವಾದ ಪರೀಕ್ಷೆ ಇರೋದು ಇಂಥ ಸಮಯದಲ್ಲಿನೇ. ಇಂಥ ನಿರ್ಣಾಯಕ ಸಮಯದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳ ರಾಜತಾಂತ್ರಿಕತೆ ಮತ್ತೆ ಕಾರ್ಯತಂತ್ರ ಎದ್ದು ಕಾಣುತ್ತೆ. ಈಗ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಪ್ರಕ್ಷುಬ್ಧತೆಯನ್ನು ಎದುರಿಸ್ತಾ ಇದೆ. ಇಸ್ರೇಲ್ ಮತ್ತೆ ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇವೆ. ಪ್ರತಿಕಾರವಾಗಿ ಇರಾನ್, ಇಸ್ರೇಲ್, UAE, ಖತರ್ ಮತ್ತೆ ಕುವೈತ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಈಗ ಸುರಕ್ಷಿತ ದೇಶಗಳ ವಿಚಾರಕ್ಕೆ ಬಂದ್ರೆ ಈ ಸಮಯದಲ್ಲಿ ಭಾರತ ಏನ್ ಮಾಡ್ತಾ ಇದೆ? ಯಾಕಂದ್ರೆ ಭಾರತದ ಹಿತಾಸಕ್ತಿಗಳು ಈ ಎಲ್ಲಾ ದೇಶಗಳ ಜೊತೆಗೆ ಹೆಣೆದುಕೊಂಡಿದೆ. ಆದ್ರೆ ಮೋದಿ ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲೂ ಯುದ್ಧ ಆಗಬಹುದು ಅನ್ನೋಂಥ ಬೆದರಿಕೆ ಇದ್ದಂಥ ಹೊತ್ತಿನಲ್ಲೇನೆ ಇಸ್ರೇಲ್ಗೆ ಭೇಟಿಯನ್ನು ನೀಡ್ತಾರೆ. ಇದು ಯುದ್ಧದ ಸಮಯದಲ್ಲಿ ಆಡಲಾದಂಥ ಅಗ್ಗದ ರಾಜಕೀಯ ಆಟದಂತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈಗ ಮೋದಿಯವರ ಇಸ್ರೇಲ್ ಭೇಟಿಗೆ ಕೇವಲ ಒಂದು ವಾರದ ಮೊದಲು ಭಾರತೀಯ ವಿದೇಶಾಂಗ ಸಚಿವಾಲಯ ಇರಾನ್ನಲ್ಲಿರುವಂಥ ಭಾರತೀಯರು ಸಾಧ್ಯ ಆದಷ್ಟು ಬೇಗ ಹೊರ ಹೋಗುವಂತೆ ಸೂಚಿಸಿತು. ಇರಾನ್ ಮೇಲೆ ದಾಳಿ ನಡೆಯಲಿದೆ ಮತ್ತೆ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಹದಗೆಡಲಿದೆ ಅನ್ನೋಂಥ ಸ್ಪಷ್ಟ ಸೂಚನೆಗಳಿದ್ವು. ಈ ಎಲ್ಲಾ ಸುಳಿವುಗಳ ಹೊರತಾಗಿನೂ ಮೋದಿ ಇಸ್ರೇಲ್ಗೆ ಭೇಟಿಯನ್ನು ನೀಡ್ತಾರೆ ಮತ್ತೆ ಅಲ್ಲಿ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸ್ತಾರೆ. ರಾಜತಾಂತ್ರಿಕ ದೃಷ್ಟಿಕೋನದಿಂದ ಆ ಗೌರವ ಬಹಳ ಮಹತ್ವದಾಗಿದ್ರು ಕೂಡ ಅದನ್ನೇ ಯಾವ ಹೊತ್ತಿನಲ್ಲಿ ಸ್ವೀಕರಿಸಲಾಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತವೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿದಂಥ ಉದ್ವಿಗ್ನತೆಯ ಸಮಯದಲ್ಲೇನೆ ಆ ಪದಕವನ್ನು ನೀಡಲಾಯಿತು. ಆ ಮೂಲಕ ಇಸ್ರೇಲ್ ಭಾರತ ತನ್ನ ಕಾರ್ಯತಂತ್ರದ ಸ್ನೇಹಿತ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ರವಾನಿಸಿತು. ಇಸ್ರೇಲ್ ಮಾತ್ರ ಅಲ್ಲ, ಭಾರತವು ಕೂಡ ಅಂಥದ್ದೇ ಒಂದು ಸಂದೇಶವನ್ನು ಕಳಿಸಿದಾಗಾಯಿತು. ಭಾರತದ ನಡೆ ಇಸ್ರೇಲ್ಗೆ ಎಲ್ಲ ರೀತಿಯಲ್ಲೂ ಬೆಂಬಲ ವ್ಯಕ್ತಪಡಿಸೋದು ನಡೆಯಾಗಿತ್ತು. ಭಾರತವನ್ನ ಮಾತೃಭೂಮಿ ಅಂತ ಹೇಳಿ ಇಸ್ರೇಲ್ ಅನ್ನ ಪಿತೃಭೂಮಿ ಅಂತ ಹೇಳಿದಾಗ ಏನಿದ್ರ ಅರ್ಥ? A vibrant Indian origin Jewish community lives here. They are contributed to the building of modern Israel in laboratories and hospitals, in classrooms and also on the battlefield. They hold firmly that Israel is their fatherland and India their motherland. ಇದೆಲ್ಲಾನು ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಕೆಲವು ಕಳವಳಗಳನ್ನು ಹುಟ್ಟಾಕ್ತು. ಮೋದಿ ಇಸ್ರೇಲ್ನ ತಂತ್ರಗಳನ್ನು ತಪ್ಪಾಗಿ ನಿರ್ಣಯಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತು. ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ತುಂಬಾ ಹಳೆಯದು ಮತ್ತೆ ಆಳವಾದದ್ದು. ಅದು ಶತಮಾನಗಳಷ್ಟು ಹಿಂದಿನದು. ಭಾರತ ಮತ್ತು ಇರಾನ್ ಅಥವಾ ಪರ್ಷಿಯಾ ನಡುವಿನ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳು 2500 ವರ್ಷಗಳಿಗೂ ಹಿಂದಿನವು. ನಮ್ಮ ಭಾಷೆಗಳಾದ ಸಂಸ್ಕೃತ ಮತ್ತು ಪರ್ಷಿಯನ್ ಈ ಎರಡರ ನಡುವೆ ಗಮನಾರ್ಹ ಹೋಲಿಕೆಗಳಿವೆ. 1950ರಲ್ಲಿ ಈ ಎರಡೂ ದೇಶಗಳು ಸ್ನೇಹ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ವು. ಕಾಶ್ಮೀರ ವಿಷಯದಲ್ಲಿ ಇರಾನ್ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಬೆಂಬಲಿಸಿದೆ. ಇರಾನ್ ಮೂಲಕ ಚಬಹಾರ್ ಬಂದರು ನಮಗೆ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾಕ್ಕೆ ಪ್ರವೇಶವನ್ನು ನೀಡುತ್ತೆ. ಅದು ಪಾಕಿಸ್ತಾನದ ಮೂಲಕ ಹೋಗುವಂಥ ಅಗತ್ಯವನ್ನು ಇಲ್ಲವಾಗಿಸುತ್ತೆ. ಇರಾನ್ ಭಾರತಕ್ಕೆ ತೈಲ ಪೂರೈಸುವಂಥ ಪ್ರಮುಖ ದೇಶ ಆಗಿದೆ. ಹಾಗಾದ್ರೆ ಇಸ್ರೇಲ್ನ ಪದಕವನ್ನು ಪಡೆಯೋದು ಮುಖ್ಯ ಆಗಿತ್ತಾ ಅಥವಾ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಯಾವುದೇ ದೇಶದೊಂದಿಗೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಮುಖ್ಯ ಆಗಿತ್ತಾ? ಐಟಿ ಸೆಲ್ ಮತ್ತೆ ಅದರ ಹೇಳಿಕೆಗಳು ಇಸ್ರೇಲ್ನ ಪದಕ ಮತ್ತೆ ಗೌರವ ಪಡೆದಂಥ ಏಕೈಕ ನಾಯಕ ಅಂದ್ರೆ ಮೋದಿ ಅಂತ ಹೇಳುವಾಗ ಇದರ ಅರ್ಥ ಏನು? ಮೋದಿ ಅವರಿಂದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಬಹಳ ದೊಡ್ಡದಾಗಿ ಹೇಳಲಾಗ್ತಾ ಇದೆ. ಕೆಲ ತಿಂಗಳ ಹಿಂದೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇತ್ತು.
ಹಲವಾರು ಭಾರತೀಯ ಸೈನಿಕರು ಅದರಲ್ಲಿ ಹುತಾತ್ಮರಾದರು. ನವೆಂಬರ್ನಲ್ಲಿ ದಿಲ್ಲಿಯಲ್ಲಿ ಬಾಂಬ್ ದಾಳಿ ನಡೀತು, ಮತ್ತೆ ಭಯೋತ್ಪಾದಕರು ಬಹಿರಂಗವಾಗಿಯೇ RDX ಅನ್ನು ಹೊತ್ತೊಯ್ತಾ ಇದ್ರು. ಮೋದಿಯಿಂದ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳುವ ಈ ಜನ ಇದನ್ನೆಲ್ಲ ಎಷ್ಟು ಬೇಗ ಹೇಗೆ ಮರೆತು ಬಿಡ್ತಾರೆ? ಚೀನಾದೊಂದಿಗಿನ ಗಾಲ್ವಾನ್ ಕಣಿವೆಯ ಘರ್ಷಣೆಯಲ್ಲಿ ನಮ್ಮದೇ ಸೈನಿಕರು ಹುತಾತ್ಮರಾದರು. ಅದನ್ನ ಈ ಜನ ಮರೆತು ಬಿಟ್ರ? ಯಾವುದೇ ಒಂದು ನೆಪವನ್ನು ತೆಗೆದು ಮುಸ್ಲಿಮರ ವಿರುದ್ಧ ಮಾತನಾಡೋದಕ್ಕೆ ತುದಿಗಾಲಲ್ಲಿ ನಿಂತಹ ಅನೇಕರಿದ್ದಾರೆ. ಎರಡು ದೇಶಗಳ ನಡುವಿನ ಸಂಘರ್ಷದಲ್ಲೂ ಕೂಡ ಹಿಂದೂ ಮುಸ್ಲಿಂ ಕೋನವನ್ನು ತರಲಾಗ್ತಾ ಇದೆ. ಪ್ರಪಂಚದ ಅನೇಕ ಭಾಗಗಳಲ್ಲಿ ಮುಸ್ಲಿಮರು ತಮ್ಮ ನಡುವಿನ ರಾಜಕೀಯ ಘರ್ಷಣೆಗಳು ಮತ್ತೆ ಯುದ್ಧಗಳಿಗೆ ಬಲಿಯಾಗ್ತಾ ಇರುವಾಗ ಭಾರತದಲ್ಲಿ ಅವರು ಸುರಕ್ಷಿತರಾಗಿದ್ದಾರೆ ಅಂತ ಎತ್ತಿ ಹೇಳಲಾಗ್ತಾ ಇದೆ. ನೀವಿಲ್ಲಿ ಶಾಂತಿಯುತವಾಗಿ ಉಪವಾಸವನ್ನು ಮಾಡ್ತಾ ಇದ್ದೀರಿ, ನಮಾಜ್ ಮಾಡ್ತಾ ಇದ್ದೀರಿ ಅಂತ ಹೇಳಲಾಗ್ತಾ ಇದೆ. ಆದರೆ ಮುಸ್ಲಿಮರು ಯುದ್ಧದಲ್ಲಿ ಅಲ್ಲ, ಕೋಮುವಾದದಲ್ಲಿ ಹತ್ಯೆಗೀಡಾಗ್ತಾ ಇದ್ದಾರೆ ಅನ್ನೋದನ್ನ ಅದೇ ಜನ ಹೇಳೋದಿಲ್ಲ. ಮುಸ್ಲಿಮರು ಇಲ್ಲಿ ಕೋಮು ಹಿಂಸಾಚಾರದಲ್ಲಿ ಬಲಿಯಾಗ್ತಾ ಇದ್ದಾರೆ. ಹೆಚ್ಚೆಚ್ಚು ಮುಸ್ಲಿಮರನ್ನ ಗುಂಪು ಹತ್ಯೆಗಳಲ್ಲಿ ಕೊಲ್ಲಲಾಗ್ತಾ ಇದೆ. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣದ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗ್ತಾ ಇರುವಾಗ ಅದು ಎಂಥ ಸುರಕ್ಷತೆ ಭಾವನೆಯನ್ನು ಅನುಭವಿಸೋದಿಕ್ಕೆ ಸಾಧ್ಯ ಇದೆ? ಅದರಲ್ಲೂ BJP ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ನ್ಯಾಯದ ಹೆಸರಿನಲ್ಲಿ ಅವ್ರ ಮನೆಗಳನ್ನು ಬುಲ್ಡೋಸರ್ಗಳಿಂದ ಕೆಡವಲಾಗ್ತಾ ಇದೆ. ಹೀಗಿರುವಾಗಲೂ ಕೂಡ ಯಾವ ಸುರಕ್ಷತೆಯ ಬಗ್ಗೆ ಕುರುಡು ನಿಷ್ಠೆ ಮೂಲಕ ಇದನ್ನು ಪ್ರತಿಪಾದಿಸಲಾಗ್ತಾ ಇದೆ. ಮಡಿಲ ಮೀಡಿಯಾ ಸೇರಿದ ಹಾಗೆ ಇಲ್ಲಿನ ಕುರುಡು ಭಕ್ತರು ಇಸ್ರೇಲ್ ಪರ ನಿರೂಪಣೆಯನ್ನು ಹುಟ್ಟಾಕ್ತಾ ಇರೋದ್ರ ಅರ್ಥ ಏನು? ಇರಾನನ್ನ ದೊಡ್ಡ ತಪ್ಪಿತಸ್ಥ ಅಂತ ಚಿತ್ರಿಸಲಾಗ್ತಾ ಇರೋದ್ರ ರಾಜಕೀಯ ಏನಿದು? ಅತಿಯಾದ ರಾಷ್ಟ್ರೀಯತೆ ಮತ್ತೆ ಕುರುಡು ರಾಜಕೀಯ ಭಕ್ತಿ ಒಂದ್ರೊಳಗೆ ಒಂದು ತಳಕು ಹಾಕೊಂಡಿವೆ. ಅಂಥ ರಾಜಕೀಯ ನಿಷ್ಠರನ್ನ, ಬೆಂಬಲಿಗರನ್ನ ಆಕ್ರಮಣಕಾರಿ ಯೋಧರಂತೆ ನೋಡ್ಲಾಗ್ತಾ ಇದೆ. ಭಿನ್ನಾಭಿಪ್ರಾಯದ ಮೇಲೆ ಸತತ ದಾಳಿ ನಡೆಸಲಾಗ್ತಾ ಇದೆ. ಪ್ರಶ್ನೆ ಮಾಡದೇ ಇರೋ ಹಾಗೆ ಭಯವನ್ನ ಹುಟ್ಟಾಕ್ಲಾಗ್ತಾ ಇದೆ. ಮೋದಿ ವಿರುದ್ಧ ಮಾತಾಡೋದೇ ತಪ್ಪು ಅನ್ನೋ ಹಾಗೆ ಅಬ್ಬರಿಸಲಾಗ್ತಾ ಇದೆ. ಹಾಗಾದ್ರೆ ರಾಷ್ಟ್ರೀಯ ಭದ್ರತೆ ಒಬ್ಬ ವ್ಯಕ್ತಿಯ ಪರಿಣಾಮನ? ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುವಂಥ ಫಾರ್ವರ್ಡ್ಗಳಿಂದ ಹಿಡಿದು ಆಕ್ರಮಣಕಾರಿ ಚರ್ಚೆಗಳವರೆಗೆ ಭಿನ್ನಾಭಿಪ್ರಾಯವನ್ನು ಹೆಚ್ಚಾಗಿ ರಾಷ್ಟ್ರ ವಿರೋಧಿ ಅಂತ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ. ಇದೆಲ್ಲದರ ಮೂಲಕ ಭಯವನ್ನು ಹುಟ್ಟಾಕ್ಲಾಗ್ತಾ ಇದೆ. ಅದು ರಾಜಕೀಯ ನಿಷ್ಠೆಗಾಗಿ ರೂಪಿಸಲಾದಂಥ ಅಸ್ತ್ರವಾಗಿ ಕಾಣ್ತಾ ಇದೆ. ಭದ್ರತಾ ಕಾಳಜಿ ಅವಶ್ಯಕ. ಆದರೆ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಈ ಕುರುಡು ಭಕ್ತಿಯಿಂದ ಉಂಟಾಗುವಂಥ ಭಾವನಾತ್ಮಕ ಉನ್ಮಾದದ ಬಗ್ಗೆ. ದೇಶಭಕ್ತಿ ಅಂತ ಅಂದ್ರೆ ಕುರುಡು ನಂಬಿಕೆ ಅಲ್ಲ. ಬಲವಾದ ಪ್ರಜಾಪ್ರಭುತ್ವ ಅಧಿಕಾರವನ್ನ ಪ್ರಶ್ನೆ ಮಾಡೋದ್ರ ಮೇಲೆ ಮತ್ತೆ ನೀತಿಗಳನ್ನ ವಿಶ್ಲೇಷಿಸೋದ್ರ ಮೇಲೆ ಅವಲಂಬಿತ ಆಗಿದೆ. ಆದ್ರೆ ಪ್ರಶ್ನೆಗಳನ್ನ ಎದುರಿಸಲಾರದ, ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಮನಸ್ಥಿತಿ ರಾಷ್ಟ್ರೀಯತೆಯನ್ನ ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋ ಹಾಗೆ ಕಾಣ್ತಾ ಇದೆ. ಎಲ್ಲಿಯವರೆಗೆ ಇಂಥ ಸುಳ್ಳುಗಳ ಮೇಲೆ ಆಟ ನಡಿಬಹುದು ಅನ್ನೋಂಥ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳುವಂಥ ಧೈರ್ಯವಾದ್ರು ಅಂಥವ್ರಿಗಿದೆಯಾ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ? ವಿಡಿಯೋ ಕೆಳಗಡೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.